ವ್ಯಾಪ್ತಿಗೆ ಬರೋದಿಲ್ಲ. ಯಾಕೆಂದರೆ ಮುಖ್ಯ ಕಾರಣ, ನಾನು ಉಳಿದ ಕಾರಣ ಹೇಳೋದಿಲ್ಲ. ಒಂದು ನಿಮಿಷ ನೀವು, ನಾನು ಹೇಳೋದು ಹೇಳ್ತೀನಿ, ಆಮೇಲೆ ನೀವು ಹೇಳ್ಬೋದು. ಯಾಕೆಂದರೆ ಇದು ಈಗಾಗಲೇ ಕೋರ್ಟ್ನಲ್ಲಿ ಇದರದ್ದು ಕೇಸುಗಳೆಲ್ಲ ನಡೀತಾ ಇದೆ. ನಮ್ಮ ನಿಯಮಾವಳಿಗಳ ಪ್ರಕಾರ ಕೋರ್ಟ್ನಲ್ಲಿ ವ್ಯಾಪ್ತಿಯಲ್ಲಿ ತನಿಖೆಗಳು ಬೇರೆ ಬೇರೆ ಹಂತದಲ್ಲಿ ನಡೀತಾ ಇರೋದಕ್ಕೆ ಅಡ್ಡಿ ಆತಂಕಗಳಾಗಬಾರ್ದು ಅನ್ನೋದಕ್ಕೆ ಇದನ್ನು ಚರ್ಚೆಗೆ ತಗೊಳ್ಬಾರ್ದು ಅನ್ನುವಂಥದ್ದು ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನು ನೇರವಾಗಿ ನಾನು ತಿರಸ್ಕರಿಸ್ಬೋದು. ಬೇರೆ ಯಾವುದಾದ್ರು ರೀತಿಯಲ್ಲಿ ನೀವು ಚರ್ಚೆ ಕೇಳಿದರೆ, ಅರ್ಧ ಗಂಟೆ ಕಾಲದ ಚರ್ಚೆಗೋ ಇನ್ಯಾವುದೋ ರೀತಿಯಲ್ಲಿ, ಅದರೊಳಗೆ ಈ ಕೋರ್ಟು ಚಟುವಟಿಕೆಗಳಿಗೆ ತೊಂದರೆ ಆಗದೆ ಇರೋ ಹಾಗೆ ನೀವು ಮಾತನಾಡಿದರೆ ಆಗ ಒಂದು ಸ್ವಲ್ಪ ಅನುಕೂಲ ಆಗತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮಾನ್ಯ ಅಧ್ಯಕ್ಷರೇ, ಕೋರ್ಟ್ನಲ್ಲಿರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇದೇ ಸದನದಲ್ಲಿ. ಈಗ ಕೋಮುಗಲಭೆಗಳಾದಾಗ ಕೋರ್ಟ್ನಲ್ಲಿರ್ತದೆ, ಚರ್ಚೆ ಮಾಡಿದ್ದೀವಿ. ಗೋಲಿಬಾರ್ಗಳಾದಾಗ ಚರ್ಚೆ ಮಾಡಿದ್ದೀವಿ. DK ರವಿ ಕೇಸ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಗಣಪತಿ ಕೇಸ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಅನೇಕ ಕೇಸ್ಗಳಲ್ಲಿ ಇಂಥವೆಲ್ಲ ಕೋರ್ಟ್ನಲ್ಲಿ ಇದ್ದಾಗಲೂ ಕೂಡ ಚರ್ಚೆ ಮಾಡಿದ್ದೀವಿ. ಒಂದು, ಕೋರ್ಟ್ನಲ್ಲಿರೋದು ಕೆಲವರು ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ಬೇಲ್ ರಿಜೆಕ್ಟ್ ಆಗಿದೆ. ನಂಬರ್ 1. RD ಪಾಟೀಲ್ ಅನ್ನೋರು ಒಂದು ಕೇಸ್ ಹಾಕಿದ್ದಾರೆ, ಎಲ್ಲನೂ ಕ್ಲಬ್ ಮಾಡಿ ಹಿಯರ್ ಮಾಡಿ ಅಂತ ಹೇಳಿದ್ದಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೀಕ್ ಆನ್ ದಿ ಮೆರಿಟ್ ಆಫ್ ದಿ ಕೇಸಲ್ಲಿ ಸ್ಟ್ರೈಕ್ ಕೂಡ ಮಾಡಿದ್ರೆ ಓನ್ಲಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಐ ವಿಲ್ ಎಕ್ಸ್ಪ್ಲೈನ್. ಹೇಗಾಯಿತು ಇದು ಅಂತಕ್ಕಂಥದ್ದು. ಇವತ್ತು ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಹಗರಣ ಇದೆಯಲ್ಲ, ಅದು ಬಹಳ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ಹೌ ಕ್ಯಾನ್ ವಿ ಕೀಪ್ ಕ್ವೈಟ್? ಹೇಳಿ ನೋಡೋಣ. ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಸುಮಾರು 7 ತಿಂಗಳುಗಳಿಂದ ಇದು ಚರ್ಚೆ, ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇದೆ, ಪತ್ರಿಕೆಗಳಲ್ಲೆಲ್ಲ ಬರ್ತಾ ಇದೆ. ಕನ್ನಡಪ್ರಭದವರು ಒಂದು ಸರಣಿ ಇದನ್ನ ವರದಿ ಮಾಡಿದ್ದಾರೆ, ವಿಜಯ ಕರ್ನಾಟಕದವರು ಮಾಡಿದ್ದಾರೆ, ಬೇರೆ ಬೇರೆ ಪತ್ರಿಕೆಗಳೆಲ್ಲ ಮಾಡಿದ್ದಾರೆ. ಮತ್ತೆ ಸಂಪಾದಕೀಯಗಳು ಬಂದಿದ್ದಾವೆ. ಪ್ರಜಾವಾಣಿ ಸಂಪಾದಕೀಯ, ಡೆಕ್ಕನ್ ಹೆರಾಲ್ಡ್ ಸಂಪಾದಕೀಯ, ಕನ್ನಡಪ್ರಭ ಸಂಪಾದಕೀಯ, ವಿಜಯ ಕರ್ನಾಟಕ ಸಂಪಾದಕೀಯ, ಹೀಗೆ ಅನೇಕ ಪತ್ರಿಕೆಗಳು ಸಂಪಾದಕೀಯನ್ನೆಲ್ಲ ಬರೆದಿದ್ದಾವೆ. ಇಂಥ ಸಂದರ್ಭದಲ್ಲಿ ಅಸೆಂಬ್ಲಿನಲ್ಲಿ ಇಂಥ ವಿಚಾರ ಚರ್ಚೆ ಆಗಲಿಲ್ಲ ಅಂತಂದ್ರೆ ವಾಟ್ ಮೆಸೇಜ್ ವುಡ್ ಗೋ ಟು ದಿ ಪೀಪಲ್ ಆಫ್ ಕರ್ನಾಟಕ? ಭ್ರಷ್ಟಾಚಾರದ ಬಗ್ಗೆ ಏನು ಆಗುತ್ತೆ? ಅದರಿಂದ ನಾನೇನು ಹೇಳ್ತೀನಿ, ಇವತ್ತು ಇದ್ರ ಬಗ್ಗೆ ಚರ್ಚೆ, ಇದರಿಂದ ರೂಲ್ 60ನಲ್ಲಿ ಚರ್ಚೆ ಆಗಬೇಕು. 60 ಆದರೆ ನಾವು ಜನರಿಗೆ, ಇವತ್ತು ಬಹಳ ಜನ ಯುವಕರಿದ್ದಾರೆ, ವಾಟ್ ಮೆಸೇಜ್ ವುಡ್ ಗೋ ಟು ದಿ ಯೂತ್ಸ್? ಜೊತೆಗೆ ಪಾಪ ಅಮಾಯಕರು ಇದ್ದಾರೆ. ಪ್ರತಿಭಟನೆ ಮಾಡಕತ್ತಾರೆ ಸರ್ ಅವ್ರನ್ನ ಫ್ರೀಡಂ ಪಾರ್ಕ್ ಪತ್ರಿಕೆ OMR ಮಾಡದೇ ಇದ್ದಂಥವರು, ತಿದ್ದುಪಡಿ ತಿದ್ದಿದ್ದಂಥವರು ಅವರು ಕೂಡ ಇದ್ದಾರೆ. ಈ ಥರದವರೆಲ್ಲ ಇರುವಾಗ ಇಟ್ ಇಸ್ ಎ ಸಬ್ಜೆಕ್ಟ್ ಟು ಬಿ ಡಿಸ್ಕಸ್ಡ್ ಅಟ್ ಲೆಂತ್ ಇನ್ ದಿ ಹೌಸ್. ಅದರಿಂದ ನೀವು ಚರ್ಚೆ ಮಾಡಲೇಬೇಕು, ನೀವು ಒಪ್ಕೊಳ್ಳೇಬೇಕು. ಇದಕ್ಕೆ ಹಿಂದೆ ಎಲ್ಲ ಆಗಿದಾವೆ, ಹಿಂದೆ ಬೇಕಾದ್ರೆ ತೆಗಿಸಿ ನೋಡಿ, ತೆಗಿಸಿ ನೋಡಿ. ಕೋರ್ಟ್ ನಲ್ಲಿ ಕೂಡ ಚರ್ಚೆ ಆಗಿದ್ದಾವೆ. ಬಟ್ ನೀವು ಸುಮ್ಮನೆ ಮೇಲ್ನೋಟಕ್ಕೆ ದಿಸ್ ಇಸ್ ನಾಟ್ ಎ ಫಿಟ್ ಕೇಸ್ ಟು ಬಿ ಡಿಸ್ಕಸ್ಡ್ ಇನ್ ದಿ ಫ್ಲೋರ್ ವಾಲ್ಸ್ ಇನ್ ದಿ ಫಾರ್ಮ್ ಆಫ್ ಅಡ್ಜರ್ನ್ಮೆಂಟ್ ಮೋಷನ್. Not correct. Sorry to make this submission. It is not correct. ನನಗೆ ಇದನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು. ಲಾ ಮಿನಿಸ್ಟರ್ ಪ್ರಿಯಾಂಕ್ ಬೇಡ, ಬೇಡ್ರಿ. ಎಲ್ಲರಿಗೂ ನಿಮ್ಗೆಲ್ಲರಿಗೂ ಈ ಸಿದ್ಧತೆಗಳು ಎಲ್ಲರ ಹತ್ರ ಇದೆ, ಎಲ್ಲರೂ ಹೇಳಲಿಕ್ಕೆ ಆಗೋದಿಲ್ರಿ. ಸಹಿ ಎಲ್ಲರೂ ಮಾಡಿದ್ದಾರೆ. ಒಂದ್ ನಿಮಿಷ, ಏನ್ ಹೇಳ್ತಾ ಇದ್ದೀರಾ? ಇದು ಕೇಸು ಕೋರ್ಟ್ ನಲ್ಲಿ ಇದೆ, ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ. Sir, there is no case pending before any of the high courts, whether Gulbarga division, Hubli division or Bangalore division here, with respect to this particular case. Case ಏನಿದೆ ಸರ್, RD ಪಾಟೀಲ್ ಅಂತ ಒಬ್ಬ ವ್ಯಕ್ತಿ ಹಲವಾರು ಕಡೆ ನನ್ನ ಮೇಲೆ ಬೇರೆ ಬೇರೆ ಕಡೆ ಕೇಸ್ ಇದೆ, ಅದೆಲ್ಲಾನು ಒಂದೇ ಕಡೆ ಕ್ಲಬ್ ಮಾಡಿ ಅಂತ ಒಂದು ಕೇಸ್ ಇದೆ ಸರ್. ಇನ್ನ ಒಂದು ಬೇಲ್ ಅಪ್ಲಿಕೇಶನ್ ಒಂದು ಕೇಸ್ ಇತ್ತು, ಅದಾಗಲೇ ರಿಜೆಕ್ಟ್ ಆಗಿದೆ ಸರ್. ಈ ಎಂಟೈರ್ PSI ಪ್ರಕರಣ ಹೇಗೆ ನಡೆದಿದೆ, ಆಯ್ಕೆ ಪ್ರಕರಣ ಬಗ್ಗೆ ಎಲ್ಲೂ ಕೇಸ್ ಇಲ್ಲ. ಇನ್ನ ಒಂದು ಕೇಸ್ ಏನಿರೋದು, ಕೆಲವು ಪ್ರಾಮಾಣಿಕರು ಯಾರು ಈ ಎಕ್ಸಾಮ್ ಬರ್ದಿದ್ದಾರೆ, ಅವರು ಎಲಿಜಿಬಲ್ ಮಾಡಿಕೊಡಿ ಅಂತ ಅಷ್ಟೇ ಕೇಸ್ ಇರೋದು ಹೊರತು ಈ ಪ್ರಕ್ರಿಯೆ ಬಗ್ಗೆ, ಆಯ್ಕೆ ಪ್ರಕ್ರಿಯೆ ಬಗ್ಗೆ, ಕೇಸ್ ಬಗ್ಗೆ ಪೀಠದಲ್ಲೂ ಕೂಡ ಕೇಸ್ ಇಲ್ಲ. ಓಕೆ, ಆಯ್ತು, ಕೇಳೋಣ, ಸರ್ಕಾರದ ಮಾತು ಕೇಳೋಣ. ಒಂದು ನಿಮಿಷ
ಆಯ್ತ್ರಿ, ಎಲ್ಲರೂ ಮಾತಾಡ್ತಾ ಇದ್ರು, ನಾನು ಹೇಗ್ ನಡೆಸೋದ್ರಿ? ಎಂ ಬಿ ಪಾಟೀಲ್ ಆಗೋದಿಲ್ಲ ರೀ, ಈಗ ಇವ್ರು ಕೇಳ್ತಾರೆ, ಆಗೋದಿಲ್ಲ. ಅಮಾಯಕರು ಬಾಳ ಇದ್ದಾರೆ. ಎಲ್ಲರೂ ಮತ್ತೆ ಸರ್ ಸೀನಿಯರ್ ಮೆಂಬರ್ ಎಲ್ಲರೂ ಸೀನಿಯರ್, 60 ವರ್ಷ ಆಡಳಿತ ಮಾಡಿದ್ಮೇಲೆ ಸೀನಿಯರ್ ನಿಮ್ಮ ಕಡೆ ಇಲ್ಲದೆ ಇನ್ನು ಈ ಕಡೆಗೆ ಇರ್ತಾರ? ಸರ್ ತಪ್ಪಿಸ್ತಿರಲಾರ್ದು ಬಹಳ ಜನ ಇದ್ದಾರೆ. ದಿಸ್ ಇಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಅವ್ರು ಕೇಳೋಣ, ಆಮೇಲೆ ಬೇಕಾದ್ರೆ ಮತ್ತೆ ಸರ್, ಒಂದೇ ನಿಮಿಷ. ಇವತ್ತು ಪಾಪ ಪರೀಕ್ಷೆ ಬರೆದವರಿಗೆಲ್ಲ ರೀ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀರಿ. ಅದು ರೀ ಎಕ್ಸಾಮ್ ಮಾಡಿ ಅದೆಲ್ಲ ವಿಷಯಕ್ಕೆ ಬಂದಾಗ ಚರ್ಚೆ ಮಾಡಿ ಕ್ಯಾನ್ಸಲ್ ಮಾಡ್ಬಿಟ್ಟಿದೀವಿ. ವಿಷಯಕ್ಕೆ ಬಂದಾಗ ಪ್ರಾಮಾಣಿಕ ಬರೆದವ್ರ ಗತಿ ಏನು? ನಂಬರ್ 1. ನಂಬರ್ 2, ದುಡ್ಡು ಕೊಟ್ಬಿಟ್ಟು ವಿಷಯಕ್ಕೆ ಬಂದಾಗ ಖಾಲಿ ಚರ್ಚೆ ಪೇಪರ್ಗಳು ಮಾಡಿ ಕೊಟ್ಟು ಅದನ್ನ ತಿದ್ದುಬಿಡಿ ಬಾರಿ ಉತ್ತರ ಬರೆದು ಬಿಟ್ಟಿದ್ದಾರೆ. ಈಗ ಚರ್ಚೆ ಮಾಡಿದ್ರೆ ನಿಲುವಳಿ ಸೂಚನೆಯಲ್ಲಿ ತಗೊಳ್ಬಹುದು ತಗೊಳ್ಬಾರದು ಅನ್ನೋದಕ್ಕೆ ವಿಷಯ ಎಲ್ಲ ಆಮೇಲೆ ಹೇಳ್ರಿ. ರಿಸ್ಟ್ರಿಕ್ಷನ್ ಆನ್ ದಿ ರೈಟ್ ಟು ಮೂವ್ ಮೋಷನ್. ಒಂದ್ ನಿಮಿಷ ನನಗೆ ಬಿಡಿ. ಈ ತರ ಅವ್ರ ಅಧ್ಯಕ್ಷ ಅದೇ ಅವ್ರು ಹೇಳಿದ್ಮೇಲೆ ಅವ್ರನ್ನ ಕೇಳಿ ಸರ್, ನನ್ ಕೇಳ್ತಾರ? ಸನ್ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಬಹಳಷ್ಟು ಜನ ಅಮಾಯಕರಿದ್ದಾರೆ. ನಿಲುವಳಿ ಸೂಚನೆಗೆ ಬರುತ್ತೋ ಇಲ್ಲೋ ಅದನ್ನ ಹೇಳ್ರಿ. ಸರ್ ಹೇಳ್ತೀನಿ, ಈಗ ನೀವು ಅದನ್ನ ಹೇಳ್ರಿ, ಉಳಿದ ವಿಷಯಕ್ಕೆ ಹೋಗ್ಬೇಡ್ರಿ. ಟೈಮ್ ಬೌಂಡ್ ಎನ್ಕ್ವೈರಿ ಆದ್ರೆ ಇವತ್ತು ನುಸಾಲಿ ಏನಾಗ್ತದೆ, ಯಾರು ತಪ್ಪಿಸ್ತರು ಯಾರು ತಪ್ಪಿಸ್ತರು ಅನ್ನೋದು ಗೊತ್ತಾಗ್ತದೆ. ಒಮ್ಮೆ ನಾವು ಎನ್ಕ್ವೈರಿಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ, ನಾನು ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ, ಗೊತ್ತಿದೆ ಯಾವ ರೀತಿ ಡಿಲೇ ಆಗುತ್ತೆ, ಎಷ್ಟು ಸಮಯ ತಗೋತದೆ. ನಿಲುವಳಿ ಸೂಚನೆಗೆ ಬರುತ್ತೋ ಇಲ್ಲೋ ಸರ್ ಮಾತಾಡ್ಬಹುದು ಸರ್. ಮಾತಾಡ್ಬಹುದು ಪ್ರಿಯಾಂಕರ್ಗೆ ಅವ್ರ ಕೋರ್ಟ್ ನಲ್ಲಿ ಯಾವುದು ಈ ವಿಷಯದಲ್ಲಿ ಇಲ್ಲ. ಮಿನಿಸ್ಟರ್ ಅವರು ಹೇಳ್ಬೇಕಾದ್ರೆ ಯಾವ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳ್ಬಿಡ್ಲಿ ಸರ್. ಅವರು ಜೈಲ್ಗೆ ಹೋಗಿದ್ದಾರೆ. ಸುಮಾರು 1.5 ಡಜನ್ ಪೊಲೀಸ್ ಆಫೀಸರ್ಸ್ಗಳು ಜೈಲ್ಗೆ ಹೋಗಿದ್ದಾರೆ. ಅಬೌಟ್ 100 ಪೀಪಲ್ ಆರ್ ಇನ್ ಜೈಲ್. ಈ ಕೇಸ್ನಲ್ಲಿ ಬಹಳ ಜನ ಜೈಲ್ಗೆ ಹೋಗಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಇದನ್ನ ಚರ್ಚೆ ಮಾಡಬೇಡಿ, ಬರೋದಿಲ್ಲ ಅಂತಂದ್ರೆ ಹೆಂಗೆ? ದಿಸ್ ಈಸ್ ಕಮಿಂಗ್ ಅಂಡರ್ ರೂಲ್ 60 ಆಫ್ ದಿ ನಮ್ಮ ರೂಲ್ಸ್ ಬುಕ್ ಬರ್ತದೆ. ಅಡ್ಜರ್ನ್ಮೆಂಟ್ ಮೋಷನ್ ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು. ಚರ್ಚೆ ಆಗ್ಲೇಬೇಕು, ನೀವು ಒಪ್ಕೊಳ್ಳೇಬೇಕು, ಚರ್ಚೆಗೆ ಅವಕಾಶ ಕೊಡ್ಲೇಬೇಕು. ಅದಕ್ಕೆ ಒಂದ್ ನಿಮಿಷ ಈ ಸರ್ಕಾರ ಓದ್ಬಿಡ್ಲಿ ಸರ್, ರೂಲ್ ಓದ್ಬಿಡ್ಲಿ. ಅಧ್ಯಕ್ಷರೇ, ಕೇಳೋಣ. ಕೌಲ್ ಅಂಡ್ ಶೇಖರ್ ಪೇಜ್ 571 ಅಲ್ಲಿ ಓದ್ತೀನಿ. ದಿ ಮೋಷನ್ ಶುಡ್ ಬಿ ರಿಸ್ಟ್ರಿಕ್ಟೆಡ್ ಟು ಎ ಸ್ಪೆಸಿಫಿಕ್ ಮ್ಯಾಟರ್ ಆಫ್ ರೀಸೆಂಟ್ ಅಕರೆನ್ಸ್. ಒಂದು ಕೋರ್ಟ್ಗೆ ಆಮೇಲೆ ಬರ್ತೀನಿ. ರೀಸೆಂಟ್ ಅಕರೆನ್ಸ್ ಸಿದ್ದರಾಮಯ್ಯನವ್ರು ಮಾತಾಡ್ತಾನೆ, 7 ತಿಂಗಳಿಂದ ಚರ್ಚೆಲಿದೆ, 7 ತಿಂಗಳಿಂದ ಪತ್ರಿಕೆಗಳು ಬಂದ್ಬಿಟ್ಟಿದೆ. ಪ್ಲೀಸ್ 7 ಸೆಷನ್ 6 ತಿಂಗಳ ನಂತರ ಆಗ್ತಾ ಇದೆ ಸರ್. ಅಲ್ಲ, ತಾವೇ ಸೆಷನ್ ಯಾವಾಗ ಆಗ್ತಾ ಇದೆ ಅಂತ ತಾವೇ ನೋಡ್ರಿ. 6 ತಿಂಗಳಾದ್ಮೇಲೆ ಏನಿದು ಸರ್ಕಾರ ಮಾತಾಡಕ್ಕೆ ಬಿಡ, ಕತ್ತಗಾಕಿರ್ಬೇಕೇನ್ರಿ ನಾವಿಲ್ಲಿ? ಮಾತಾಡಕ್ಬಿಟ್ರಿ ನಮ್ಗೆ. ಇಟ್ ಈಸ್ ಅ ರೀಸೆಂಟ್ ಅಕರೆನ್ಸ್. ಸರ್ಕಾರ ನಡೆಸ್ತಾ ಇರೋದು ನಾವು. ಇಟ್ ಈಸ್ ಅ ರೀಸೆಂಟ್ ಅಕರೆನ್ಸ್. ಕೂಗಾಡ್ಬಿಟ್ರೆ